ವೆಲ್ಕಮ್. ವಾಂಗಿ ಬಾತ್ ತಿಂತೀನಿ. ಬೇಯಿಸ್ಕೊಂಡಿದ್ದು ನೀನು ಮಗದೀರಾ ಆಗಿದ್ಯಾ ಅಥವಾ ಕ್ರಿಂಜ್ ಆಗಿದ್ಯಾ ಅಂತ ಹೇಳ್ಬಿಟ್ಟು ಕಮೆಂಟ್ ಆಗಿದೆ. ಚನ್ನగా ತಿನ್ನೇಕಿ పెట్టేకి నేను కావాలి. ಮುಖ ತೋರಿಸ್ಬೇಡ. ತೋರಿಸ್ತಿಲ್ಲ, ಇನ್ನು ಎಗರಾಡ್ಬೇಡ. 100 ರೂಪಾಯಿ ಖರ್ಚು ಮಾಡ್ಬಿಟ್ಟು ಕ್ಲಿಪ್ ಹಾಕಿದ್ರೆ ಅಥವಾ ಜಡೆ ಹಾಕಿದ್ರೆ ತಲೆನೋವು ಸ್ಟಾರ್ಟ್ ಆಗುತ್ತೆ ನನಗೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು 11 ಗಂಟೆಗೆ ಆ್ಯಂಡ್ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗ್ದಿದೆ. ಇವಾಗ ಡೈರೆಕ್ಟ್ ಟಿಫನ್ ಊಟ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತಿನ್ನೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬೀನ್ಸು ಮತ್ತು ಕ್ಯಾರೆಟ್ ಸಾಂಬಾರು, ಸಲಾಡು. ಅದಾದಮೇಲೆ ಟಿಫನ್ಗೆ ಈಗ ವಾಂಗಿಬಾತ್ ಮಾಡ್ತಾಯಿದ್ದೀನಿ. ವಾಂಗಿಬಾತ್ ಬಂದುಬಿಟ್ಟು ನಮ್ಮ ಭವಿಷ್ಯಂಗೆ ನನಗೆ ತುಂಬ ಫೇವ್ರೇಟ್. ಆ್ಯಂಡ್ ಭವಿಷ್ಯ ಇನ್ನು ಮಲಗಿದಾಳೆ. ಅವಳನ್ನ ಎಬ್ಬರಿಸಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ತಿರ್ಗಾ ಮಲ್ಕೊಂಡ್ಳು. ಸೊ ಇನ್ನೇನು ಎದ್ದೋಳ್ತಾಳೆ ಅಂತ ಅನಿಸುತ್ತೆ. ಸೊ ಟಿಫನ್ ರೆಡಿ ಮಾಡಿಬಿಡ್ತೀನಿ. ಏನಿಲ್ಲ, ಎಲ್ಲ ಕಟ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕುಕ್ಕರ್ನಲ್ಲಿ ಇಟ್ಬಿಟ್ಟು ಅದನ್ನು ಕೂಗಿಸ್ಬೇಕು. ಅದಾದಮೇಲೆ ವಾಂಗಿಬಾತ್ ಗೊಜ್ಜು ಮಾಡಬೇಕು ಗೈಸ್. ಅಷ್ಟೇ. ನಾನು ಊಟ ಮಾಡಬೇಕಾದ್ರೆ ತೋರಿಸ್ತೀನಿ ನಾನು ಏನೇನು ತಿಂತಾಯಿದ್ದೀನಿ ಒಂದೊತ್ತಿಗೆ ಇವತ್ತು ಅಂತ ಹೇಳಿಬಿಟ್ಟು. ಬಿಕಾಸ್ ಹುಷಾರಾಗಿದ್ದೀನಲ್ಲ, ಸೊ ಒಂದೇ ಹೊತ್ತು ತಿನ್ನೋಣ ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ ಗೈಸ್ ಇವಾಗ ಕರೆಕ್ಟಾಗಿ 12 ಗಂಟೆ. ಸೊ ನಾನು ಸಲಾಡ್ ತಿಂತಾಯಿದ್ದೀನಿ. ಇವಾಗ ಸದ್ಯಕ್ಕೆ ಒಂದು ಬಟ್ಲು ತುಂಬ ಸಲಾಡ್ ತಿಂದ್ಬಿಟ್ಟು ಅದಾದಮೇಲೆ ಸ್ವಲ್ಪ ವಾಂಗಿಬಾತ್ ತಿಂತೀನಿ. ನೋಡ್ದಾ ಎಂತ ರಿಯಾಕ್ಷನ್ ಕೊಟ್ಲೆ ಭವಿಷ್ಯ. ನನ್ನ ಫೇವ್ರೆಟ್ ವಾಂಗಿಬಾತ್. ನನ್ನ ಫೇವ್ರೇಟ್, ನನಗೂ ಫೇವ್ರೇಟ್, ಅವಳಿಗೆ ಜಾಸ್ತಿ ಫೇವ್ರೇಟು, ನನಗೂ ಫೇವ್ರೇಟೇ. ಏನು ಗೊತ್ತಾ ಗೈಸ್, ನನಗೆ ನಮ್ಮಮ್ಮ ಮಾಡೋ ವಾಂಗಿಬಾತು ತುಂಬ ಇಷ್ಟ. ನಮ್ಮ ಭವಿಷ್ಯಂಗೆ ಅವರಮ್ಮ ಮಾಡೋ ವಾಂಗಿಬಾತು ತುಂಬ ಇಷ್ಟ ಅಲ್ವಾ ಭವಿಷ್ಯ? ಬೇರೆ ಎಲ್ಲೆಲ್ಲ ವಾಂಗಿಬಾತ್ ಸಿಗುತ್ತಲ್ಲ ಅದೂ ಇಷ್ಟ ಆಗುತ್ತಾ ಸೇಮ್ ಲೆವೆಲಲ್ಲೇ? ನಮ್ಮ ಭವಿಷ್ಯಂಗೆ ನಾನು ಮಾಡೋದೇ ಇಷ್ಟ ಅಂತೆ. ಓಕೆ ಗೈಸ್, ಇದಕ್ಕೆ ಮುಂಚೆ ಸಲಾಡ್ಗಿಂತ ಮುಂಚೆ ಏನು ತಿಂದೆ ಅಂತ ಹೇಳ್ತೀನಿ. ಒಂದು ಕ್ಯಾರೆಟ್ನ ಬೇಯಿಸಿಟ್ಕೊಂಡಿದ್ದೆ. ಏನು ಬರೀ ನೀರಲ್ಲಿ ಬೇಯಿಸ್ಕೊಂಡಿದ್ದು. ಇಲ್ಲ ಭವಿಷ್ಯ, ಏನು ತಿಂದಿಲ್ಲ ನಾನು. ಬೆಳಗ್ಗೆ ಒಂದು ಲೆಮನ್ ಟೀ ಕುಡಿದೆ. ನಮ್ಮ ಭವಿಷ್ಯ ನೋಡಿ ಇವತ್ತು ನಾನು ಲೆಮನ್ ಟೀ ದಿನ ಕುಡಿತಾಳೆ. ಅವಳು ಒಳ್ಳೆ ಹುಡುಗಿಯಾಗೋಗ್ಬಿಟ್ಟಿದ್ದಾಳೆ. ಸೊ ನಾನು ಕ್ಯಾರೆಟ್ ತಿಂದ್ಬಿಟ್ಟು ಇವಾಗ ಸಲಾಡ್ ತಿಂತೀನಿ. ಅದಾದಮೇಲೆ ವಾಂಗಿಬಾತ್ ಗೈಸ್ ಇವಾಗ ವಾಂಗಿಬಾತ್ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡಿದ್ದೀನಿ ಗೈಸ್. ಅದ್ರ ಮೇಲೆ ಸ್ವಲ್ಪ ತುಪ್ಪನೂ ಹಾಕ್ಕೊಂಡಿದ್ದೀನಿ. ಇದು ತಿಂದ್ಬಿಟ್ರೆ ನಂದು ಇವತ್ತಿಂದು ಊಟ ಮುಗಿದೋಗುತ್ತೆ ಗೈಸ್. ನಮ್ಮ ಯಜಮಾನ್ರು ಬಂದಿದ್ದಾರೆ. ಅವ್ರಿಗೆ ಫಸ್ಟ್ ಸಲಾಡ್ ಕೊಟ್ಬಿಟ್ಟು ಇವಾಗ ವಾಂಗಿಬಾತ್ ಕೊಟ್ಟಿದ್ದೀನಿ. ಸಲಾಡ್ ಹೆಂಗಿತ್ತು ರೀ? ನಾವು ಯಜಮಾನ್ರಿಗೆ ಅದೇ ಮಾಡಿಕೊಟ್ಬಿಡ್ಬೇಕು ಅಂತೆ 3 ಹೊತ್ತು ಅಲ್ವಾ ರೀ? 2 ಹೊತ್ತು 3 ಹೊತ್ತು ಬೇಡವಂತೆ ಗೈಸ್, 2 ಹೊತ್ತೇ ಸಾಕಂತೆ ಗೈಸ್. ನೀವು ಅಷ್ಟೇ ಗೈಸ್, ಸೌತೆಕಾಯಿ ಯಾವತ್ತೂ ರಾತ್ರಿ ತಿನ್ನಬಾರ್ದಂತೆ. ಅದೇನೋ ಗಾದೆ ಇದೆ, ಸುಬಾ ಖಾಯಾ ತೋ ಹೀರಾ, ದುಪೇರ್ ಕೋ ಖಾಯಾ ತೋ ಜೀರಾ. ನೋ ನೋ ನೋ, ಸುಬಾ ಖಾಯಾ ತೋ ಜೀರಾ, ದುಪೇರ್ ಕೋ ಖಾಯಾ ತೋ ಹೀರಾ, ರಾತ್ ಕೋ ನೈ ಖಾನಾ. ಅರ್ಥ ಆಗ್ಲಿಲ್ವಾ? ಬೆಳಗ್ಗೆ ತಿಂದ್ರೆ ಹೀರಾ ಅಂದ್ರೆ ತಿಂದ್ರೆ ನೀನು ಮಗದೀರಾ. ಇಲ್ಲ, ಬೆಳಗ್ಗೆ ತಿಂದ್ರೆ ಹೀರಾ ಅಂದ್ರೆ ಡೈಮಂಡ್ ಇದ್ದಂಗೆ ಅದು ನಮ್ಮ ಬಾಡಿಗೆ. ಓಕೆನಾ? ಅಲ್ಲಲ್ಲ, ಡೈಮಂಡ್ ಅಲ್ಲ, ಜೀರಿಗೆ ಇದ್ದಂಗೆ, ಡೈಜೆಷನ್ಗೆ ಹೆಲ್ಪ್ ಆಗತ್ತೆ. ಮಧ್ಯಾಹ್ನ ತಿಂದರೆ ಹೀರಾ ಅಂದರೆ ಡೈಮಂಡ್ ಇದ್ದಂಗೆ, ಅದರಿಂದ ನಮಗೆ ತುಂಬ ಲಾಭಗಳಾಗತ್ತೆ. ಅದೇ ರಾತ್ರಿ ತಿಂದರೆ ಒಳ್ಳೆಯದಲ್ಲ. ಅದೇನೋ ಇತ್ತಪ್ಪ, ಹೀರಾ ಜೀರಾ ಪೋರ ಅಂತ. ನಮ್ಮ ಭವಿಷ್ಯಂದು ಫೋನ್ದು ಕವರ್ ನೋಡಿ ಗೈಸ್, ಹೊಸದು. ಸುಮ್ಮನೆ ಇರಿ, ಏನು ಮಿಠಾಯಿ ಏನಿಲ್ಲ ಭವಿಷ್ಯ. ಸೀರಿಯಸ್ ಮಿಠಾಯಿ ಅಲ್ಲ,
ಕೊಡ್ಸಪ್ಪ. ಇನ್ನೊಂದ್ ಏನ್ ಫೋನ್ ಕೇಸ್ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ? ಮೊದಲು ಫೋನ್ ಲೈಫ್ ಅಲ್ಲಿ ಯಾವತ್ತು ಒಂದ್ ಕೇಸ್ ತಗೋಬಿಡಿ ಗಾಯ್ಸ್. 2 ಕೇಸ್ ತಗೊಳ್ಳಿ. ಒಂದ್ ನಿಮ್ಮ ಅಮ್ಮ ಕೊಡಿಸ್ತಾರೆ, ಇನ್ನೊಂದ್ ನಿಮ್ಮ ಅಪ್ಪ ಕೊಡಿಸ್ತಾರೆ. ನೀನು ಕೊಡಿಸ್ಕೊತಾ ಇರು. ಅವಳಿಗೆ ಫೋನ್ ಕೊಡಿಸೋ ತನಕ ಯಾವ ಕೇಸು ಕೊಡಿಸ್ಬೇಡಿ. ಇರಲಿ ಅದು ಒಂದು ಸೈಡಲ್ಲಿ. ಚೆನ್ನಾಗೇ ಇದೆ ರೀ ಭವಿಷ್ಯ. ಅದು ಕ್ಯೂಟ್ ಆಗಿದೆ ಭವಿಷ್ಯ. ಯಾವತ್ತು ತಗೊಳಲ್ಲ. ತೋರ್ಸು ನೀನು, ತೋರ್ಸೋದು ಹಿಂದ್ಗಡೆ ತೋರಿಸು ಸರಿಯಾಗಿ. ಹಿಂಗೆ ತೋರಿಸು, ಅಡ್ಡಡಲ್ಲ ಉದ್ದು. ಹಾಂ ಗೈಸ್ ನೋಡಿ, ಇದು ಕೇಸು ಕ್ಯೂಟ್ ಆಗಿದೆಯಾ ಅಥವಾ ಕ್ರಿಂಜ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ ಗೈಸ್. ಇವಾಗ ನಮ್ಮ ಭವಿಷ್ಯ ನಾನು ಕಂಟಿನ್ಯೂಸ್ ಆಗಿ 1 ಮಿನಿಟ್ ತೆಲುಗುನಲ್ಲಿ ಮಾತಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ. ಇಬ್ರಿಗೂ ಅರ್ಧಂಬರ್ಧ ಬರುತ್ತೆ ತೆಲುಗು. ఇప్పుడు ಶುರು చెయ్యమ్మ. చేద్దాము. ಬೇಡ చేద్దాము. వస్తావా నువ్వు? వస్తాను. ఎక్కడికి వస్తావు? ఇంట్లోనే ఉండాను. నేను ఎక్కడకు రాను. నువ్వు ఎక్కడ ఉండుకో, నువ్వు నా ఇంటికి వస్తా. నేను రాను. నేను కావాలి. నువ్వే కావాలి. నువ్వు నా ఇంటికి రారా కావాలి. రారా ఎందుకు? నేను ఎందుకు కావాలి నీకు? భోజనం చేసుకొండు వస్తావు నువ్వు. నాకు తెలుసు. భోజనం పెట్టేకి, జ్యూస్ పెట్టేకి, చన్నగా తినేకి పెట్టేకి నేను కావాలి. లేకపోతే నేను వద్దు. ఈ బిడ్డకి ఏమీ వద్దు, మొబైల్ ఉంటే చాలు. కరెక్ట్గా చెప్పుతాను నేను కదా. డ్రాగన్ ఫ్రూట్ ఖాళీనా? హాఫ్ నేను తిందేను. ఆడపిల్ల మగపిల్ల వస్తుంది రూమికి, ఇంట్లో వస్తుంది ఆడపిల్ల. అది మగపిల్ల. నువ్వు ఆడపిల్ల. మగాడు దూకుడు. మొగుడు నువ్వు. మీరు చెప్పండి, ఎవరెవరు తెలుగు సబ్స్క్రైబర్స్ ఉన్నారు చెప్పండి. మేము తెలుసుకుంటాము. మరి రక్ష ఉండుది. వాళ్ళు ఏం చెప్తా ఉన్నారు అంటే, వాళ్ళకి ఒక ఫ్రెండ్ ఉన్నారు, రక్ష ఉంది రక్ష. వాళ్ళ పేరు రక్ష. సో ಅವಳು దానికే వాళ్ళు మాట్లాడి ఇట్లా ఉన్నే మాట్లాడి కలుసుకున్నారు. అంతేనా? వీలైతే 4 మాటలు, కుదిరితే కప్ కాఫీ. ఒక కప్పు కాఫీ. నా ఫేవరెట్ మూవీ మగధీరగాడు. నువ్వు పರವಾಗಿಲ್ಲ ಇನ್ನೊಂದು ಪಾರ್ಟ್ 2 ಅಂತ ಮಾಡು. నువ్వు నోరు మూసుకొని కూర్చుకో. ఇదేనా వస్తుంది నీకు? మీరు ఎలాగా ఆడుతున్నారో నాకు ఇష్టం కాలేదు. ఎద్దిపో. ఇది లో క్లాస్ మాటలు. పోండి. ನೆಕ್ಸ್ಟ್ ಗೈಸ್ ರಂಜಿತಾ ಇದ್ದಾಗ ಹಿಂದಿ ಮಾತಾಡ್ತೀವಿ. ಸೂಪರ್ ಅಂತ ಅನ್ಕೊಂಡು ಚೆನ್ನಾಗಿ ಮಾತಾಡ್ತಿರ್ತಾರೆ. ನಾನು ನಮ್ಮ ಏನ್ ಮಾಡ್ಬೇಕು ನಾವು, ಲೈಕ್ ವಿ ಹ್ಯಾವ್ ಟು ಕೀಪ್ ಅ ಚಾಲೆಂಜ್ ದಟ್ ಒಂದು ಅಟ್ಲೀಸ್ಟ್ 1 hour ಆರು ಹಿಂದಿ ಮಾತಾಡ್ಬಿಟ್ಟು ಟ್ರೈ ಮಾಡಬೇಕು ಅಂತ. ಕನ್ನಡ ನಮಗೆ ಕ್ಲಿಯರ್ ಆಗಿ ಬರುತ್ತೆ ಗೈಸ್, ಹಿಂದಿ ಬರಲ್ವಲ್ಲ ಕೇಳಿಸ್ಕೊಳ್ಳೋದಕ್ಕೆ. ಹಿಂದಿ ಮತ್ತೆ ತೆಲುಗು ತಮಿಳ್ ಯಾವ್ದು ಬರಲ್ಲ ಸರಿಯಾಗಿ. ಹಿಂದಿ ಬರುತ್ತೆ, ಯಾಕೆ ಬರಲ್ಲ? ನನಗ್ ಬರುತ್ತೆ. ಬರ್ದೇ ಇರೋದನ್ನ ಕೇಳಿಸ್ಕೊಂಡ್ರೆ ನಗು ಬರುತ್ತೆ. ಒಂದ್ ಸ್ವಲ್ಪ ಅರ್ಧಂಬರ್ಧ ಕೇಳಿಸ್ಕೋತೀವಲ್ಲ, ಅವಾಗ ನಗು ಬರುತ್ತೆ. ನಮ್ಮ ಭವಿಷ್ಯ ಕಂಪ್ಲೀಟ್ ತೆಲುಗು ಬರುತ್ತೆ, ಕಂಪ್ಲೀಟ್ ತಮಿಳ್. మేము ప్రొఫెషనల్ తెలుగు స్పీకర్ అయిపోయినాను. అయిపోయిందేను. ఇప్పుడు అయిపోయింది. మేమిద్దరు
చెప్పనుకుంటాము. 1 గంటలు చెప్పి 2 గంటలు మేము చెప్పనుకుంటాము. మేము పోతాము, క్రాఫ్ట్ చేయితాము. ఈ పిల్ల కొడుకు పిల్ల ఉంటది కదా, కొడుకు పిల్ల మలగేస్తుంది. ఈ పిల్ల ఊరికే డైలీ లేస్తుంది పనుకోతుంది. టీ షర్ట్ చెయ్యి ఏమి స్నానం ఈ చేయలేదు. రోజు నేను స్నానం చేస్తాను. బాయ్ బాయ్ చేయనన్నది తెలుగునని. పోతాం పోతాం ಅಂದ್ರೆ ఎల్గో ಅಂತ వస్తాను. పోతుండి వస్తాను. మేము ಈಗ ಅನ್ನೋದಕ್ಕೆ ఇప్పుడు మేము ఇప్పుడు పోతాము. నెక్స్ట్ టైం కలుచుకున్నాను. ఆ మీటికి వస్తాను. ಏನದ ಅಮಿಟಿ ಅನ್ಕೊಂಡು ಆ ಮೀಟಿಗೆ ಆಮೇಲೆ ಆ ಮೀಟಿಗೆ ವಸ್ತಾನು. ಏನೋ ಆರ್ಡರ್ ಮಾಡಿದ್ದಾಳೆ. ಆರ್ಡರ್ ಮಾಡಿದ್ದಕ್ಕೆ ಒಂದು ಐಸ್ ಕ್ರೀಮ್ ಫ್ರೀ ಅಂದ್ಬಿಟ್ಟು ಆರ್ಡರ್ ಮಾಡಿರೋದು. ಇಡಿಯಟ್. ಇಷ್ಟು ಆರ್ಡರ್ ಮಾಡಿದ್ದಕ್ಕೆ ಏನು ಇಲ್ಲ ಇಲ್ಲಿ. ಏನಿದೆ ಅಂತ ಆರ್ಡರ್ ಮಾಡಿದೆ. ಹಿಂಗೆ ವೇಸ್ಟ್ ಮಾಡು, ಮೋಸ ಆರ್ಡರ್ ಮಾಡಿ ಕರೆಕ್ಟ್ ಆಗಿ ಮಾಡಿದೀನಿ. ಮುಖ ತೋರಿಸ್ಬೇಡ. 199 ಆರ್ಡರ್ ಮಾಡ್ಬೇಕಾಗಿದ್ದು. ಅದು ಅಷ್ಟು 100 ಇಷ್ಟು ಬಿಡು. ನನ್ನ ಟ್ರಿಪ್ಗೆ ಆಗುತ್ತಿದ್ದು ಎಷ್ಟಾಯ್ತು? 100 ರೂಪೀಸ್ ಆಯ್ತು. ಮುಖ ತೋರಿಸ್ಬೇಡ. ತೋರಿಸ್ತಿಲ್ಲ, ಇನ್ನು ಎಗರಾಡ್ಬೇಡ. 100 ರೂಪಾಯಿ ಖರ್ಚು ಮಾಡ್ಬಿಟ್ಟು ಹಿಂಗೆ ಗೈಸ್ ವೇಸ್ಟ್ ಮಾಡೋದು. ಏನ್ ವೇಸ್ಟ್ ಏನಲ್ಲ ನೋಡು. ಇದು ಬಂದ್ಬಿಟ್ಟು ಎಷ್ಟು ರೂಪಾಯಿ ಇದು? 20 ರೂಪೀಸ್ ಅನ್ಕೊಳ್ಳೋಣ. ಸರಿ, ಕೊಟ್ಟೆ ಪೇ ಮಾಡಿದೆ. ಇಷ್ಟಕ್ಕೆ 100 ರೂಪೀಸ್. ನೆಸೆಸರಿ ಇಲ್ಲದೆ ಇದ್ದಿದ್ದಕ್ಕೆಲ್ಲ ಹಿಂಗೆ ಮಾಡು. ಐಸ್ ಕ್ರೀಮ್ದೇನೋ ಇತ್ತಮ್ಮ. ಕೊಡು ಹೋಗ್ಲಿ ನಂಗೊಂದು ಏನಾರು. ವಾಟ್ ನನ್ನ ಟ್ರಿಪ್ ದುಡ್ಡು ಖರ್ಚು ಮಾಡಿರೋದು ನಾನು ಇದಕ್ಕೆ. ಸರಿ ಬಿಡು. ಒಂದು ನಯ ಪೈಸೆ ಕೊಡಲಿಲ್ಲ ಗೈಸ್. ಏನೇನು ಇವಳು ನನಗೆ ತಂದು ಕೊಟ್ಟಿದ್ದಕ್ಕೆ ಇಷ್ಟೇ ಹೆಲ್ಪ್. ಇದು ತಂದು ಕೊಟ್ಟನಲ್ಲ ನಾನು, ಅದಕ್ಕೆ ಚಿನ್ನ ಬಂಗಾರಿ నువ్వు బిడ్డ తల్లి పాకు బుట్టి. ಬಿಡ್ಡ ತಲ್ಲಿ ನಾನು ತಂದು ಕೊಟ್ಟಿದ್ದಕ್ಕೆ ಇಷ್ಟೇ ಗೈಸ್. ಏನೂ ಇಲ್ಲ ಅಂತ. ಬೇಕಾ ಕೊಡ್ಲಾ? ಕೊಡು. ದುಡ್ಡು ಹಾಕ್ತೀಯ ವಾಪಸ್ಸು. ಆಮೇಲೆ ಅಪ್ಪನ ಹತ್ರ ಕೇಳ್ಬೇಕಾದ್ರೆ ನೀನ್ ಕೇಳ್ತೀಯ. ಹೇಳ್ತೀನಿ ಅಪ್ಪಂಗೆ ಹೆಂಗ್ ವೇಸ್ಟ್ ಮಾಡಿದ್ಲು ದುಡ್ಡು. ವೇಸ್ಟ್ ಎಲ್ಲಿ ಮಾಡ್ದೆ ಮಮ್ಮಿ? ಆಮೇಲೆ ಕೊಡ್ಸತ್ತಾನೆ ಅಪ್ಪ. ಇವಾಗ ತಗೊಂಡಿರ್ಲಿಲ್ಲ ಅಂದ್ರೆ ಅದೇನೋ ಐಸ್ ಕ್ರೀಮ್ ಆಸೆಗೆ ಇದು ಮಾಡಿದೆ. ತಿಂದ್ಬಿಟ್ಟು ಐಸ್ ಕ್ರೀಮು ಆಯ್ತು. ನಂಗೆ ಅದೇಳು ವೇಸ್ಟ್ ಎಲ್ಲಾಯ್ತು ಅಂತ ಅಂದ್ರೆ ಐಸ್ ಕ್ರೀಮ್ ಸಿಗುತ್ತೆ ಅಂತ ಆಫರ್ ಇದೆ ಅಂತ ಹೇಳ್ಬಿಟ್ಟು ತರಿಸ್ದೆ. ಹೌದು, ತರ್ಸಿಲ್ಲ. ಬಟ್ ಆದ್ರೆ ಇವಾಗ ವೇಸ್ಟ್ ಎಲ್ಲ ಆಯ್ತು ದುಡ್ಡು. ನನ್ಗೆ ಅದೇಳು ಎಲ್ಲಿ ವೇಸ್ಟ್ ಆಯ್ತು. ಇದು ಇನ್ನೊಂದು 1-2 ದಿನಕ್ಕೆ ತಿನ್ಕೋತಾಳೆ. ಇಲ್ಲ, ತಿನ್ನಲ್ಲ. ನೋಡಿ ಅದು ಯಾರ್ ಕೇಳೋದು? ಚಾಕ್ಲೇಟ್ ಕೊಡ್ತೀಯಾ? ನಿನ್ನ ಹತ್ರ ಐತಲ್ಲ, ಕೊಡು. ಇದ್ರೆ ಚಾಕ್ಲೇಟ್ ಕೇಳ್ದಿರ ಇನ್ನೇನ್ ಮಾಡ್ತಾರೆ ಅನ್ಕೊಂಡ್ ಯಾರ್ ಕೇಳೋದು? ನಾನೇ. ಮತ್ತೆ ನೀನೇ ಸುಮ್ಮನೆ ಇರ್ಬೇಕು. ನಾನ್ ತಿನ್ನಲ್ಲ, ನೀನ್ ತಿನ್ನೋದು, ನಾನಲ್ಲ. ಗೈಸ್ ನಾನು ಬೆಳಗ್ಗೆಯಿಂದ ನಾನು ತೋರಿಸಿದ್ನಲ್ಲ ಗೈಸ್, ಅದು ತಿಂದೆ. ಅದಾದಮೇಲೆ ಸಂಜೆ ನನಗೆ ಸಲಾಡ್ ತಿನ್ನಬೇಕು ಅನ್ನಿಸ್ತು. ಇನ್ನೊಂಚೂರು ಸಲಾಡ್ ಇತ್ತು, ಅದಕ್ಕೆ ಸಲಾಡ್ ತಿಂದ್ಬಿಟ್ಟೆ. ಜಾಸ್ತಿ ಇರಲಿಲ್ಲ ಗೈಸ್. ಹೊಟ್ಟೆ ಹಶ್ವಾಗ್ತಾ ಇದೆ ಇವಾಗ. ಬಟ್ ಏನು ತಿನ್ನೋದಿಲ್ಲ. ಹೆಂಗಿದ್ರು ಕಾಫಿ ಕುಡಿತೀನಿ ವಾಕ್ ಆದಮೇಲೆ, ಸರಿ ಹೋಗ್ಬಿಡತ್ತೆ ಗೈಸ್. ಇವಾಗ ವಾಕಿಗೆ ಹೋಗೋದಕ್ಕೆ ಟೈಮ್ ಆಗಿದೆ. ಈ ಸಂಜೆ ಆಗೋಗ್ಬಿಟ್ಟಿದೆ ಗೈಸ್. ಸೊ ವಾಕಿಗೆ ಹೋಗ್ತಾ ಇದ್ದೀನಿ. ಇವತ್ತೇನು ಅಂಥದ್ದು ಮಾಡಲಿಲ್ಲ ಅಲ್ವಾ? ನೋಡೋಣ, ಬಂದಾದ್ಮೇಲೆ ಏನಾದ್ರು ಒಂದು ಮಾಡ್ತೀನಿ. ಟೈಮಿಗೆ ಕರೆಕ್ಟಾಗಿ ಬಂದರು. ನಾನು ಟೈಮಿಗೆ ಕರೆಕ್ಟಾಗಿ ಇಳ್ದಿದ್ದೀನಿ. ಈಗ ಹೋಗೋಣ. ಓಕೆ. ಇದೇನು ಮೂಸ್ ನೋಡ್ತಾ ಇದೆ, ತಿಂತಾನೇ ಇಲ್ಲ. ಗೈಸ್ ಪಾರ್ಕಿಗೆ ಬಂದಿದ್ದೀವಿ. ನುಡುಕ್ತಾ ಇದ್ದೆ, ಚಲ್ಕೊಂಡೆ ಗೈಸ್. ಕಾಫಿ ಕುಡಿಯೋಕ್ಕೆ ಬಂದಿದ್ದೀವಿ. ಆಯಿತು ವಾಕಿಂಗು. ಸ್ವಲ್ಪ ಗೈಸ್ ಮನೆಗೆ ಬಂದಾಯಿತು. ಬಂದು ಆಲ್ರೆಡಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಸೆಕೆ ಆಗೋಗಿತ್ತು ಗೈಸ್. ಏಕೆಂದರೆ ನಾನು ಹಾಕ್ಕೊಂಡಿದ್ದಿದ್ದು ಬಟ್ಟೆ ಹಂಗಿತ್ತು, ಫುಲ್ಲು ಕವರ್ಡ್ ಬಟ್ಟೆ, ಫುಲ್ಲು ಸೆಕೆ ಆಗ್ತಿತ್ತು ಗೈಸ್. ಆ್ಯಂಡ್
ನೀವು ಅನ್ಕೋಬೋದು ಯಾವಾಗಲೂ ಕೂದಲು ಬಿಟ್ಕೊಂಡಿರ್ತಾರೆ, ಒಂದೊಂದು ಸರಿ ಮಾತ್ರ ಈ ಥರ ಹಾಕೋತಾರೆ ಅಂತ ಹೇಳ್ಬಿಟ್ಟು. ನಾನು ಹಾಕ್ಕೊಂಡಾಗೆಲ್ಲ ಕ್ಲಿಪ್ಪಿಂದ ನನ್ನ ತಲೆನೋವು ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ ಗೈಸ್. ಅದಕ್ಕೆ ನಾನು ಜಾಸ್ತಿ ಕೂದಲು ಆಲ್ಮೋಸ್ಟ್ ಬಿಟ್ಕೊಂಡೇ ಇರ್ತೀನಿ. ಕ್ಲಿಪ್ ಹಾಕಿದ್ರೆ ಅಥವಾ ಜಡೆ ಹಾಕಿದ್ರೆ ತಲೆನೋವು ಸ್ಟಾರ್ಟ್ ಆಗುತ್ತೆ ನನಗೆ ಜಾಸ್ತಿ, ಅದಕ್ಕೆ ನಾನು ಹಾಕಲ್ಲ ಗೈಸ್. ಆ್ಯಂಡ್ ಇವಾಗ ನಾನು ಆಲ್ಮೋಸ್ಟ್ ವ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾದ್ರು ಬೇಕಾ ಅದಕ್ಕೆ? ಕೊಡ್ತೀನಿ ತಗೊಳ್ಳಿ, ಹಾಲೇ ಇದೆ ಗೈಸ್. ಇವಾಗ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್, ಬಾಯ್ ಬಾಯ್.